ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಬನ್ನಿ ಹೊಸ ವರ್ಷದ ದಿನದ ನಮ್ಮನೆ ವ್ಲಾಗ್ ಹೇಗಿತ್ತು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ಈ ಯುಗಾದಿ ಹಬ್ಬ, ಹೊಸ ವರ್ಷ, ಆರೋಗ್ಯ, ಆಯುಷು, ಅಂತಸ್ತು, ಐಶ್ವರ್ಯ ಎಲ್ಲಾನು ತಂದ್ಕೊಡ್ಲಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಫಸ್ಟ್ ಬೇವು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಬೇವಿನ ಹೂವು, ಹುಣಸೆ ಹಣ್ಣು, ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ, ನಂತರ ಹೊಸ ಮಾವಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿ ಫಸ್ಟ್ ಬೇವು ಬೆಲ್ಲನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಕಟ್ಟನ್ನ ಸೋಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಷ್ಟು ಬಸ್ತಿಟ್ಬಿಟ್ಟು ಅದಾದ್ಮೇಲೆ ನಾನಿಲ್ಲಿ ರೈಸ್ಗೆ ಇಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಒಂದ್ ಕಡೆ ಸೈಡ್ಗೆ ಹಾಲು ಕಾಯ್ಲಿಕ್ಕೆ ಇಟ್ಬಿಟ್ಟು ಇವಾಗ ಫಸ್ಟ್ ಪೂಜೆನ ಮುಗಿಸ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ಮೊದಲಿಗೆ ನಾನು ಮಾಡಿರೋಂಥ ಬೇವು ಬೆಲ್ಲನ ದೇವ್ರಿಗೆ ಅರ್ಪಿಸ್ಬಿಟ್ಟು ಮೊದಲು ಫಸ್ಟ್ ಬೆಳಗ್ಗಿನ ಪೂಜೆನ ನಾನು ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ಅದಾದ ನಂತರ ನನ್ಗಿದೆ ಇವಾಗ ಸಿಕ್ಕಾಪಟ್ಟೆ ಕೆಲಸ ನನ್ನ ಕಿಚನ್ ಅಲ್ಲಿ. ಬನ್ನಿ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಒಂದ್ ಕಡೆ ನೋಡ್ಕೊಬರೋಣ. ಇವಾಗ ನಾನು ಕಿಚನ್ ಅಲ್ಲಿ ಫಸ್ಟ್ ಒಬ್ಬಟ್ಟು ಸಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಂದ್ ಕಡೆ ಪಾಯಸನ ರೆಡಿ ಮಾಡ್ಕೊತಿದ್ದೀನಿ. ನಾನು ಇವತ್ತು ಪಾಯಸಗೆ ಕೆಂಪು ಕಲ್ ಸಕ್ಕರೆ ಪುಡಿನ ಬೆಳೆಸ್ಕೊಂಡು ಶಾವಿಗೆ ಪಾಯಸನ ಮಾಡ್ಕೊಂತಿದ್ದೀನಿ. ಪಾಯಸಕ್ಕೆ ಈಗ ನಾನಿಲ್ಲಿ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಹಾಗೆ ನಟ್ಸ್ನ ತುಪ್ಪದಲ್ಲಿ ಒಂಬಣ್ಣ ಬರೋವರೆಗೂ ಕರೆದು ರೆಡಿ ಇಟ್ಕೊಂಡು ಅದಾದ ನಂತರ ನಾನಿಲ್ಲಿ ಪಾಯಸಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಬೇಳೆ ಕಟ್ಟನ್ನ ರೆಡಿ ಮಾಡ್ಕೋಬೇಕಲ್ಲ, ಒಬ್ಬಟ್ಟಿಗೆ ಬೇಕಾಗಿರೋಂಥ ಕಟ್ಟನ್ನ ಬಸ್ತು ರೆಡಿ ಇಟ್ಕೋಬೇಕು. ಕಟ್ಟು ಏನು ಬಸ್ತಿಟ್ಕೊಂಡಿರೋ ಅಂತ ಬೇಳೆ ಕಟ್ಟಿತ್ತಲ್ಲ, ಆ ಬೇಳೆನ ಫಸ್ಟ್ ಮಸಾಲೆ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆಗೆ ಬೇಳೆ ಕಟ್ಟನ್ನ ಹಾಕೊಂಡು ಅದನ್ನ ರುಬ್ಬಿ ಫಸ್ಟ್ ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡಿ ಒಂದ್ ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ. ಇನ್ನೊಂದ್ ಕಡೆ ಅದೇ ಬೇಳೆಗೆ ಬೆಲ್ಲ, ಏಲಕ್ಕಿ ಪುಡಿ ಹಾಗೆ ಕಾಯಿ ತುರಿನ ಹಾಕಿ ಹೂರ್ಣಕ್ಕೆ ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ. ಒಬ್ಬಟ್ಟು ಸಾರು ರೆಡಿ ಆದ ನಂತರ ನಾನು ಈ ಕಡೆ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಇಂಗು, ತುರಿದಿಟ್ಕೊಂಡಿರುವಂತ ಮಾವಿನಕಾಯಿ ತುರಿ, ಅದಕ್ಕೆ ಕಾಯಿ ತುರಿ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅನ್ನನ ಹಾಕೊಂಡು ಚಿತ್ರಾನ್ನ ಫುಲ್ ರೆಡಿ ಇದೆ. ಮಾವಿನಕಾಯಿ ಚಿತ್ರಾನ್ನ ಇವಾಗ ಇಲ್ಲಿ ಬಂದು ನೋಡಿದ್ರೆ ನನ್ನ ಮಗ ಎಣ್ಣೆ ಹಚ್ಕೊಂಡು ರೆಡಿ ಆಗಿ ನಿಂತಿದ್ದ. ಎಣ್ಣೆನ ಯಾರು ಹಚ್ಚಿದ್ರು ಅಂದ್ರೆ ನನ್ನ ತಮ್ಮ ಎಣ್ಣೆ ಹಚ್ಚಿದ. ಹಾಗೆ ನಮ್ಮ ಸಾಹಿತ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಂತ ತುಂಬಾ ಹಠ ಮಾಡ್ತಿದ್ದ. ಅವನಿಗೆ ನಾನೇ ಹಚ್ತೀನಿ ಅಂತೇಳಿ ಸ್ವಲ್ಪ ಮುದ್ದು ಮಾಡಿ ಎಣ್ಣೆನ ಹಚ್ಚಿ, ಆದ್ರೂ ಹಚ್ಚಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಹೆಂಗೋ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ನಾನು ಕಿಚನ್ಗೆ ಬಂದಿದ್ದೀನಿ. ಇವಾಗ ನಾನಿಲ್ಲಿ ಮಾಡ್ತಾ ಇರೋದೇ ಮಸಾಲಾ ವಡೆ. ನಾನಿವಾಗ ಮಸಾಲಾ ವಡೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ರೆಡಿ ಇತ್ತು. ಇವಾಗ ಬಂದು ಮಸಾಲಾ ವಡೆನ ರೆಡಿ ಮಾಡಿ ನಂತರ ಒಬ್ಬಟ್ಟು ಕೂಡ ಮಾಡ್ಕೊಂಡು ಒಬ್ಬಟ್ಟನ್ನು ಕೂಡ ರೆಡಿ ಮಾಡಿ ಇವಾಗ ನಾನು ಮತ್ತೆ ದೇವ್ರ ಪೂಜೆನ ಮಾಡ್ಬೇಕು. ಹಾಗಾಗಿ ನಾನು ಮಾಡಿರೋ ಅಂತ ನೈವೇದ್ಯನೆಲ್ಲ ಫಸ್ಟ್ ದೇವರಿಗೆ ಅರ್ಪಿಸ್ಬಿಡೋಣ ಅಂತೇಳಿ ಎಲ್ಲಾ ತರದ ನೈವೇದ್ಯ ನಾನು ಏನೇನ್ ಮಾಡಿದ್ನೋ ಅದೆಲ್ಲಾನು ಕೂಡ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಒಬ್ಬಟ್ಟು, ಕೋಸಂಬರಿ ಪಾಯಸ, ಬೇವು ಬೆಲ್ಲ ಹಾಗೆ ಮಸಾಲೆ ವಡೆ, ಅನ್ನ ಸಾಂಬಾರು ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್, ಇದೆಲ್ಲನೂ ಕೂಡ ದೇವ್ರಿಗೆ ಇಟ್ಟು ಮತ್ತೆ ನೈವೇದ್ಯನ ಅರ್ಪಿಸಿ ಅದಾದ ನಂತರ ದೇವ್ರ ಪೂಜೆನ ಮತ್ತೊಂದ್ ಸರ್ತಿ ಮಾಡ್ತೀನಿ. ದೇವ್ರ ಪೂಜೆ ಮುಗಿದ ನಂತರ ಎಲ್ರಿಗೂ ಬೇವು ಬೆಲ್ಲ ಕೊಡೋ ಅಂತ ಸಮಯ. ಶತಾಯುರ್ವಜ್ರ ದೇಹಾಯ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಸಂಪತ್ ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹುಣಸೆಹಣ್ಣು ಕೊಟ್ಬಿಟ್ರು ಮಗಿ ಪಾಪ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣ. ಹೀಗಂತ ಹೇಳಿ ಬೇವು ಬೆಲ್ಲನ ತಿನ್ಬೇಕು. ಈ ಯುಗಾದಿ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ದೇವರು ನಿಮ್ಗೆ ಆಯುರ್, ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ, ಎಲ್ಲರೂ ಸಂತೋಷವಾಗಿರೋಣ. ಥ್ಯಾಂಕ್ ಯು ಆಲ್. ಸದಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣ. ಏನಿದು ಯುಗಾದಿ ಹಬ್ಬದ ಸಂಜೆ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಬಂದು ಸಾಹಿತ ಬರ್ತ್ಡೇ ಕೂಡ ಹೌದು. ಮಾರ್ಚ್ 30 ಅವನು ಹುಟ್ಟಿದ ದಿನ. ಹಾಗೆ ಅವನಿಗೆ ಇವತ್ತಿಗೆ 5 years ಕಂಪ್ಲೀಟ್ ಆಯ್ತು. ಅವನಿಗೆ ಇವತ್ತು ಬರ್ತ್ಡೇನೆ ಆಚರಿಸ್ಬೇಕಿತ್ತಲ್ಲ, ಹಾಗಾಗಿ ನಾನೇ ಮನೆಯಲ್ಲಿ ಫ್ರೂಟ್ಸ್ ಕೇಕ್ ನ ತಯಾರು ಮಾಡಿದ್ದೆ. ಇದ್ರದ್ದು ವಿಡಿಯೋ ನೆಕ್ಸ್ಟ್ ವ್ಲಾಗ್ ನಲ್ಲಿ ನಿಮಗೆ ಫುಲ್ ವಿಡಿಯೋ ಬರುತ್ತೆ ಯಾವ ರೀತಿ ಮಾಡಿದೆ ಅಂತ. ಫ್ರೂಟ್ ಕೇಕು ಹಾಗೆ ಜೊತೆಗೆ ಅವ್ರ ಅಜ್ಜಿ ಕೂಡ ಪ್ರೀತಿಯಿಂದ ಹೊರಗಡೆಯಿಂದ ಒಂದು ಪೈನಾಪಲ್ ಕೇಕ್ ಕೂಡ ತರಿಸಿದ್ರು. ಅದನ್ನ ಕೂಡ ಇಲ್ಲಿ ಸಾಹಿತ್ಯಕ್ಕೆ ಬರ್ತ್ಡೇ ಆಚರಿಸ್ತಿದ್ದೀವಿ.
ಇನ್ನು ನಮ್ಮ ಮನೆಯಲ್ಲಿ ಹೇಗಪ್ಪ ಅಂದ್ರೆ ಇವ್ರಿಬ್ರಲ್ಲಿ ಯಾರಿಗೆ ಬರ್ತಡೇ ಮಾಡಿದ್ರು ಇಬ್ರು ಸೇರಿಸಿ ಕೇಕ್ ನ ಕಟ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೇಕ್ ಕಟ್ ಮಾಡೋ ಬರ್ದಲ್ಲಿ ಕೇಕ್ ಕಟ್ ಮಾಡಿದ ತಕ್ಷಣ ನಮ್ ಚಿಕ್ಕವನು ಆ ಚಾಕುನ್ ಕೂಡ ನೆಕ್ಬಿಟ್ಟ. ಹಾಗಾಗಿ ನಾನು ಇಲ್ಲಿ ಬೇರೆ ಮನೆಯಲ್ಲಿರುವಂತ ಚಾಕುನ ಕೊಟ್ಟು ಮತ್ತೆ ಕೇಕ್ ಕಟ್ ಮಾಡಿಸಿ ಎಲ್ರು ಕೂಡ ಸಾಹಿತ್ಯಗೆ ಇನ್ನು ಸ್ವಲ್ಪ ಸ್ವಲ್ಪ ಕೇಕ್ ನ ತಿನ್ಸಿ, ಸಾಹಿತ್ಯ ಬೌಲಲ್ಲಿ ಆಲ್ರೆಡಿ ಕೇಕ್ ನ ಕುತ್ಕೊಂಡು ತಿಂತಾ ಇದ್ದಾನೆ. ಅವನೇನಪ್ಪಾ ಅಂದ್ರೆ ಹೊರಗಡೆ ತರೋ ಸ್ವೀಟ್ಗಿಂತ ಮನೆಯಲ್ಲಿ ಮಾಡ್ಕೊಡುವಂತ ತಿಂಡಿಗಳನ್ನ ತುಂಬಾನೇ ಇಷ್ಟಪಡ್ತಾನೆ. ಹಾಗೇನೆ ಅವನಿಗೆ ಅದ್ರಲ್ಲೂ ಫ್ರೂಟ್ ಕೇಕ್ ಮಾಡಿದ್ನೆ ಅಲ್ವಾ, ಜೆಲ್ಲಿ ಕೇಕ್ ಅಲ್ವಾ ಅದು, ಫ್ರೂಟ್ಸ್ ಕೇಕ್, ಅದಕ್ಕೆ ಮನೆಯಲ್ಲಿ ಮಾಡಿರೋದು. ಅವನಿಗೆ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮನೆಯಲ್ಲಿ ಅವ್ನ್ ಬೌಲ್ಗೆ ಹಾಕಿಸ್ಕೊಂಡು ಅದನ್ನ ಫಸ್ಟ್ ಅವನೇ ತಿನ್ಬಿಟ್ಟ. ಅದಾದ್ಮೇಲೆ ಎಲ್ಲಾ ಮಕ್ಳಿಗೂ ಕೂಡ ಕೇಕ್ ಕೊಟ್ಟು, ಅದಾದ ನಂತರ ಇಲ್ಲಿ ಸಾಹಿತ್ಯ ಫ್ರೆಂಡು ಅವನ್ಗೆ ಒಂದು ಟಾಯ್ದು ಸೆಟ್ ತಂದು ಕೊಟ್ಟಿದ್ರು ಗಿಫ್ಟ್, ಅದನ್ನ ಓಪನ್ ಮಾಡಿ ಕುಂಡಾಡ್ತಿದ್ದಾರೆ. ಇನ್ನು ಅದ್ರ ಜೊತೆಗೆ ಸಾಹಿತ್ಯದು ತುಂಬಾ ದಿನಗಳಿಂದ ತುಂಬಾ ಅಂದ್ರೆ ಒಂದ್ 3-4 ಮಂತ್ಸ್ ಇಂದ ಒಂದು ಬೇಡಿಕೆ ಇತ್ತು, ಡಿಮ್ಯಾಂಡ್ ಇತ್ತು, ಒಂದು ಏನು ರಿಮೋಟ್ ಕಂಟ್ರೋಲ್ ಕಾರ್ ಬೇಕು ಅಂತ ಹೇಳಿ. ಹಾಗಾಗಿ ಇವರು ಡ್ಯಾಡಿ ಮತ್ತೆ ಅಜ್ಜಿ ಇಬ್ರು ಕೂಡ ರಿಮೋಟ್ ಕಂಟ್ರೋಲ್ ಕಾರ್ನ ಇನ್ನ 1 ತಿಂಗಳು 2 ತಿಂಗಳು ಬರ್ತಡೇ ಇದೆ ಅನ್ನೋವಾಗನೆ ತರಿಸಿ ರೆಡಿ ಇಟ್ಕೊಂಡಿದ್ರು ಮನೆಯಲ್ಲಿ. ಇಲ್ಲಿವರೆಗೂ ಕೂಡ ತೋರ್ಸಿರ್ಲಿಲ್ಲ. ಇವಾಗ ಅವನ್ಗೆ ಅದನ್ನ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗಿದ್ದಾನೆ. ಹಾಗೆ ಮಕ್ಕಳಿಗೆ ನಾವಿಲ್ಲಿ ತಗೊಂಬಂದಿದಂತ ಏನು ಕಲರಿಂಗ್ ಬುಕ್ ಹಾಗೆ ಕ್ರೇಯನ್ಸ್ ಏನೋ ತಂದಿದ್ವಿ, ಅದನ್ನ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಂದಿದ್ವಿ. ಮನೆ ಹತ್ರ ಬರುವಂತ ಮಕ್ಳಿಗೂ ಕೊಡೋಣ ಅಂತ ಹೇಳಿ ಸ್ಕೂಲ್ ನಲ್ಲಿ ಕೊಟ್ಟು ಮಿಕ್ಕಿತ್ತು ಅದೆಲ್ಲಾನು ಕೂಡ ಇಲ್ಲಿ ಬಂದಿರುವಂತ ಮಕ್ಳಿಗೆ ಕೊಟ್ಟಿ. ಮಕ್ಳು ತಾಯಿ ಜೊತೆ ತುಂಬಾನೇ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ, ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿರುವಂತ ನಿಮ್ಮೆಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಪಕ್ಕ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು.